ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರ ಯಾವ ಕಷ್ಟವೂ ಶಾಶ್ವತವಲ್ಲ. ಮುಂದಾಲೋಚನೆ ಮಾಡುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಧರ್ಮಸಿಂಗ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ನಾನು ಅವರ ನೇರ ಅಧೀನದಲ್ಲಿದ್ದ ಗುಪ್ತಚರ ಇಲಾಖೆಯ ಮುಖ್ಯಸ್ಥನಾಗಿದ್ದೆ. ಆ ಸಮಯದಲ್ಲಿ ಅವರು ಕಾಲಕಾಲಕ್ಕೆ ನನಗೆ ಹೇಳುತ್ತಿದ್ದ ಒಂದು ವಾಕ್ಯ ಇಂದಿಗೂ ನನ್ನ ಕಿವಿಯಲ್ಲಿ ಗುಯಿಗುಡುತ್ತಾ ಇದೆ. ಅದೇನೆಂದರೆ, ಪೊಲೀಸ್ ಅಧಿಕಾರಿಗಳಿಗೆ ಅತಿ ಮುಖ್ಯವಾಗಿ ಬೇಕಾದದ್ದು ಮುಂದಾಲೋಚನೆ, ಅಂದರೆ ಆಂಟಿಸಿಪೇಷನ್. ಮುಂದೆ ಏನಾಗಬಹುದು ಎಂದು ಊಹಿಸಿ ಅದಕ್ಕೆ ತಕ್ಕಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕಾದ ಗುಣವಿಲ್ಲದಿದ್ದರೆ ಯಶಸ್ಸನ್ನು ಹೊಂದಲು ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿಯಾದ ನನಗೆ ಸಹ ಈ ಗುಣದ ಅವಶ್ಯಕತೆ ಇದೆ ಎಂದು. ಅಧಿಕಾರಿಯಾಗಲಿ, ರಾಜಕಾರಣಿಯಾಗಲಿ, ಆಟಗಾರನಾಗಲಿ, ಇಲ್ಲವೇ ಒಬ್ಬ ಸಾಮಾನ್ಯ ನಾಗರಿಕನೇ ಆಗಲಿ, ಮುಂದಾಗಬಹುದನ್ನು ಊಹಿಸಿ ಅದಕ್ಕಾಗಿ ತಕ್ಕ ಕ್ರಮಗಳನ್ನು ತೆಗೆದುಕೊಳ್ಳದೇ ಹೋದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾದದ್ದು ಅನಿವಾರ್ಯ. ಮುಂದಾಲೋಚನೆ ಎಂದರೇನು? ಅತಿ ಸರಳವಾಗಿ ಹೇಳುವುದಾದರೆ, ಭವಿಷ್ಯದಲ್ಲಿ ಏನಾಗಬಹುದು ಎಂದು ಊಹಿಸಿ ಆ ಸನ್ನಿವೇಶಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದು. ನಮಗೆ ಅರಿವಿಲ್ಲದಂತೆಯೇ ನಾವು ಮುಂದಾಲೋಚನೆಯನ್ನು ಮಾಡುತ್ತೇವೆ. ನಮ್ಮ ವಾರ್ಷಿಕ ಪರೀಕ್ಷೆಗಳ ಸಮಯದಲ್ಲಿ ಅಥವಾ ನಾವು ಹೋಗುವ ಇಂಟರ್ವ್ಯೂಗಳಲ್ಲಿ ನಮಗೆ ಎಂತಹ ಪ್ರಶ್ನೆಯನ್ನು ಕೇಳಬಹುದು ಎಂದು ಊಹಿಸಿ ಅಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಯಾರು ಮಾಡಿಕೊಳ್ಳುತ್ತೇವೆ. ಸಂಜೆ ಮಳೆ ಬರಬಹುದೆಂದು ಊಹಿಸಿ ಛತ್ರಿಯನ್ನು ತೆಗೆದುಕೊಂಡು ಕಚೇರಿಗೆ ಹೊರಡುತ್ತೇವೆ. ಚಳಿಗಾಲ ಬರುತ್ತದೆಂದು ಇಂದೇ ಸ್ವೆಟರ್ ಹೆಣೆಯಲು ಪ್ರಾರಂಭಿಸುತ್ತೇವೆ. ಒಂದು ಅರ್ಥದಲ್ಲಿ ಮುಂದಾಗುವ ಸನ್ನಿವೇಶಗಳನ್ನು ಎದುರಿಸಲು ನಾವು ನಮ್ಮನ್ನು ತಯಾರು ಮಾಡಿಕೊಳ್ಳುತ್ತೇವೆ. ಭವಿಷ್ಯದ ಬಗ್ಗೆ ತೀವ್ರವಾಗಿ ಯೋಚಿಸಿ ಮುಂದೇನಾಗಬಹುದು ಎಂಬುದನ್ನು ಊಹಿಸಿ ಆ ಘಟನೆಗಳನ್ನು ಎದುರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದೇ ಮುಂದಾಲೋಚನೆ. ಪೊಲೀಸ್ ಇಲಾಖೆಯ ಉದಾಹರಣೆಯನ್ನೇ ಕೊಡುವುದಾದರೆ, ಗಣೇಶ ಹಬ್ಬದ ಮೆರವಣಿಗೆಯ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆಯು ಸಂಭವಿಸಬಹುದು ಎಂದು ಊಹಿಸಿ ಹಾಗಾಗದಂತೆ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಬರಗಾಲ ಬಂದಾಗ ಅಪರಾಧಗಳು ಹೆಚ್ಚಳವಾಗಬಹುದು ಎಂದು ಊಹಿಸಿ ಪೊಲೀಸ್ ಪಹರೆಯನ್ನು ಹೆಚ್ಚಿಸುವುದು. ಮುಂದಾಲೋಚನೆಯ ಬಗ್ಗೆ ಸದ್ಯದ ಒಂದು ಉತ್ತಮ ಉದಾಹರಣೆ ಎಂದರೆ ಕೇರಳ ರಾಜ್ಯದ ಆರೋಗ್ಯ ಸಚಿವೆ ಕೆ ಶೈಲಜಾ ಅವರದು. ಇದೇ ವರ್ಷದ ಜನವರಿ 10ರಂದು ಅವರು ವೃತ್ತಪತ್ರಿಕೆಗಳಲ್ಲಿ ಚೀನಾ ದೇಶದ ವುಹಾನ್ ನಗರದಲ್ಲಿ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗವೊಂದು ಹರಡಿದೆ ಎನ್ನುವ ಸುದ್ದಿಯನ್ನು ಓದಿದರು. ವುಹಾನ್ ನಗರದಲ್ಲಿ ಇರುವ ಮೆಡಿಕಲ್ ಕಾಲೇಜಿನಲ್ಲಿ ಹಲವಾರು ಭಾರತೀಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವರು ಎಂದು ಅವರಿಗೆ ತಿಳಿದಿತ್ತು. ಕೂಡಲೇ ಅವರು ತಮ್ಮ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಕರೆದರು. ಕೆಲ ತಿಂಗಳುಗಳ ಹಿಂದೆ ಚೀನಾ ದೇಶದಿಂದಲೇ ಪಸರಿಸಿದ್ದ ನಿಫಾ ಎಂಬ ವೈರಸ್ನಿಂದ ಆಗಿದ್ದ ಅಂಟುರೋಗದಿಂದ ಕೇರಳ ರಾಜ್ಯದಲ್ಲಿ ಸಾಕಷ್ಟು ಜನರು ಪೀಡಿತರಾಗಿದ್ದ ವಿಷಯವನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದ ಅವರು ಆ ರೋಗವು ಹೇಗೆ ಹರಡಿತು ಎನ್ನುವ ಬಗ್ಗೆ ಎಲ್ಲ ವಿಷಯಗಳನ್ನೂ ಅರಿತರು. ಕರೋನಾ ರೋಗದ ಬಗ್ಗೆ ಚರ್ಚಿಸಿ ತಾವು ಈ ರೋಗವು ಹರಡುವುದನ್ನು ತಡೆಗಟ್ಟಲು ಮುಂದೇನು ಮಾಡಬೇಕು ಎಂದು ವಿಚಾರ ವಿನಿಮಯವನ್ನು ಮಾಡಿದರು. ಅನಂತರ ಅವರು ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸಂಪರ್ಕಿಸಿ ಕರೋನಾ ರೋಗವು ಹೇಗೆ ಹರಡುತ್ತದೆ ಮತ್ತು ಅದು ಹರಡದಂತೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅರಿತರು. ಜನವರಿ 20ರಂದು ಮತ್ತೊಮ್ಮೆ ಅಧಿಕಾರಿಗಳ ಸಭೆಯನ್ನು ಕರೆದು ಯಾರಾದರೂ ಚೀನಾ ದೇಶಕ್ಕೆ ಹೋಗಿ ಕೇರಳ ರಾಜ್ಯಕ್ಕೆ ಬಂದರೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದರು. ಜನವರಿ 30ರಂದು ಕೇರಳದ 3 ವಿದ್ಯಾರ್ಥಿಗಳು ವುಹಾನ್ನಿಂದ ತಮ್ಮ ರಾಜ್ಯಕ್ಕೆ ವಾಪಸ್ಸಾದಾಗ ಆ 3 ಜನರನ್ನು ಕ್ವಾರಂಟೈನ್ ಮಾಡುವ ಬಗ್ಗೆ ಆದೇಶವನ್ನು ನೀಡಿ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ಅವರಲ್ಲೊಬ್ಬನಿಗೆ ಕೊರೋನಾ ಸೋಂಕು ತಗುಲಿದ್ದನ್ನು ದೃಢಪಡಿಸಿಕೊಂಡು ಚಿಕಿತ್ಸೆಯನ್ನು ಪ್ರಾರಂಭಿಸಲಾಯಿತು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ದಾಖಲಾದ ಕೊರೋನಾ ಸೋಂಕಿನ ಪ್ರಕರಣವೇ ಇದಾಗಿತ್ತು. ಅನಂತರ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗದರ್ಶಿಯ ಪ್ರಕಾರ ಈ ಸೋಂಕು ಯಾವ ರೀತಿ ಹರಡುತ್ತದೆ ಹಾಗೂ ಇದರಿಂದ ಹೇಗೆ ಎಚ್ಚರಗೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸಲು ಅವರು ಹಳ್ಳಿಗಳಿಗೆ ತಮ್ಮ ಆರೋಗ್ಯ ಇಲಾಖೆಯ ತಂಡಗಳನ್ನು ಕಳುಹಿಸಿ ಈ ರೋಗದ ಬಗ್ಗೆ ಅರಿವನ್ನು ಮೂಡಿಸಿದರು. ಇದಲ್ಲದೆ ಆಸ್ಪತ್ರೆಗೆ ಸೇರಿಸಲಾಗಿದ್ದ ರೋಗಿಗಳ ಸೂಕ್ತ ಚಿಕಿತ್ಸೆಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರು. ಶೈಲಜಾ ತೋರಿದ ದಿಟ್ಟ ಕ್ರಮಗಳಿಂದ ಕೇರಳ ರಾಜ್ಯದಲ್ಲಿ ಕರೋನಾದ ವಿರುದ್ಧ ನಡೆಸಿದ ಸಮರ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಯಿತು. ಅವರ ಬಗ್ಗೆ ಜಗತ್ತಿನ ಹೆಸರಾಂತ ಪತ್ರಿಕೆಗಳು ಪ್ರಶಂಸಾತ್ಮಕ ಲೇಖನಗಳನ್ನು ಬರೆದವು. ಕರೋನಾ ಬಂದಾಗಲೂ ತಮ್ಮ ಮುಂದಾಲೋಚನೆಯ ಫಲವಾಗಿ ಕೆಲವರು ಏಳಿಗೆಯನ್ನು ಹೊಂದಿರುವುದನ್ನು ಗಮನಿಸಿದಾಗ
ಮುಂದಾಲೋಚನೆಯ ಲಾಭಗಳು ಏನು ಎಂದು ಅರಿವಾಗುತ್ತದೆ. ಈ ವೈರಸ್ ಹರಡಿದಾಗ ದೇಶದಲ್ಲಿ PPE ಕಿಟ್, ಸ್ಯಾನಿಟೈಸರ್, ಮುಖದ ಮಾಸ್ಕ್ಗಳ ಬೇಡಿಕೆ ತೀವ್ರವಾಗುತ್ತದೆ ಎಂದು ಊಹಿಸಿದ ಕೆಲವು ಉದ್ದಿಮೆದಾರರು ಚೀನಾದಲ್ಲಿ ಈ ವೈರಸ್ ಕಾಣಿಸಿದ ತಕ್ಷಣ ತಮ್ಮ ಉತ್ಪಾದಕ ಘಟಕಗಳಲ್ಲಿ ಇವನ್ನು ಉತ್ಪಾದಿಸಲು ಪ್ರಾರಂಭಿಸಿದರು, ಇಲ್ಲವೇ ಉತ್ಪಾದನೆಯನ್ನು ಹೆಚ್ಚಿಸಿದರು. ಗೋದ್ರೇಜ್ ಕಂಪನಿಯು ಜನರು ಹೆಚ್ಚು ಹೆಚ್ಚಾಗಿ ಸೋಪನ್ನು ಬಳಸಬೇಕಾಗುತ್ತದೆ ಎಂದು ಊಹಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಪನ್ನು ಉತ್ಪಾದನೆ ಮಾಡಲು ಪ್ರಾರಂಭಿಸಿತು. ಇದೇ ರೀತಿ ಇನ್ನೊಂದು ಸಂಸ್ಥೆಯು ತನ್ನ ಒಂದು ಘಟಕದಲ್ಲಿ ಕೇವಲ ಹ್ಯಾಂಡ್ ಸ್ಯಾನಿಟೈಸರ್ ಉತ್ಪಾದನೆ ಮಾಡಲು ಪ್ರಾರಂಭಿಸಿತು. ಬೇರೊಂದು ಕಂಪನಿಯು ವೆಂಟಿಲೇಟರ್ಗಳ ಉತ್ಪಾದನೆಯನ್ನು ಮಾಡತೊಡಗಿದೆ. ಇಂತಹ ಮುಂದಾಲೋಚನೆಯ ಕ್ರಮಗಳ ಫಲವಾಗಿಯೇ ದೇಶದ ಆರ್ಥಿಕ ಹಿನ್ನಡೆಯು ಅವರನ್ನು ಕಾಡಿಲ್ಲ. ನಾವು ವೈಯಕ್ತಿಕವಾಗಿ ಇನ್ನು 5 ವರ್ಷಗಳ ನಂತರ ಏನಾಗಬೇಕೆಂದು ಬಯಸುತ್ತೇವೆಯೋ ಆ ಗುರಿಯನ್ನು ತಲುಪಲು ಯಾವ ರೀತಿಯ ವಿಘ್ನಗಳು ಬರುತ್ತವೆ ಎಂದು ಈಗಲೇ ಯೋಚಿಸಬೇಕು. ನಮ್ಮ ಸುತ್ತಲಿನ ಪ್ರಪಂಚ ಆ ಸಮಯದಲ್ಲಿ ಏನಾಗಿರುತ್ತದೆ ಎಂದು ತರ್ಕಬದ್ಧವಾಗಿ ಊಹಿಸಬೇಕು. ಆ ಬಗ್ಗೆ ಇಂದಿನಿಂದಲೇ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ನಾವು ಹೈಸ್ಕೂಲಿನಲ್ಲಿರುವಾಗಲೇ ಮುಂದಿನ ವರ್ಷಗಳಲ್ಲಿ ನಾವು ಏನಾಗಿರಬೇಕು ಎಂದು ನಿರ್ಧರಿಸಿ ಆ ಗುರಿಗೆ ತಕ್ಕ ಕ್ರಮಗಳನ್ನು ಇಂದಿನಿಂದಲೇ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಒಂದು ವೇಳೆ ನಾವು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಲು ಬಯಸಿದರೆ CET, JEE, NEET ಪರೀಕ್ಷೆಗಳನ್ನು ಬರೆಯುವ ಬಗ್ಗೆ ಈಗಿನಿಂದಲೇ ತಯಾರಾಗಬೇಕು. ಕೆಲವರು ತಾವು IAS ಅಧಿಕಾರಿ ಆಗಬೇಕೆಂದು ಪದವಿಗೆ ಸೇರುವಾಗಲೇ ತಯಾರಿ ನಡೆಸುವುದನ್ನು ನಾನು ನೋಡಿದ್ದೇನೆ. ಇದೇ ಅಲ್ಲದೆ ಮುಂದಿನ ಕೆಲವು ವರ್ಷಗಳಲ್ಲಿ ಯಾವ ವಲಯದಲ್ಲಿ ಅಭಿವೃದ್ಧಿಯುಂಟಾಗುತ್ತದೆ ಎನ್ನುವುದರ ಬಗ್ಗೆ ಯೋಚಿಸಬೇಕು, ಇಲ್ಲವೇ ಯೋಚನೆ ಮಾಡುವವರ ಸಲಹೆಯನ್ನು ಕೇಳಬೇಕು. ಒಂದು ವೇಳೆ ವಿಶ್ವದಲ್ಲಿ ಕೃತಕ ಬುದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ತಜ್ಞರ ಬಗ್ಗೆ ಅವಶ್ಯಕತೆಯು ಹೆಚ್ಚಾಗುತ್ತದೆ ಎಂದು ತಿಳಿದು ಬಂದರೆ ಆ ವಿಷಯವನ್ನು ಕಲಿಸುವ ಕೋರ್ಸಿಗೆ ಸೇರಿಕೊಳ್ಳಬೇಕು. ಒಂದು ವೇಳೆ ಬಾಹ್ಯಾಕಾಶ ರಂಗದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗುತ್ತದೆ ಎಂದು ತಿಳಿದರೆ ಆ ವಿಷಯವನ್ನು ಕಲಿಸುವ ಕೋರ್ಸಿಗೆ ಸೇರಬೇಕು. ಎಲ್ಲರಿಗೂ ಆದಂತೆ ನನಗೂ ಆಗಲಿ ಎಂದು ಎಲ್ಲರೂ ಸೇರುವ ಕೋರ್ಸುಗಳಿಗೆ ನಾವು ಸೇರಿದರೆ ನಮಗೆ ಪ್ರಯೋಜನವಾಗುವುದಿಲ್ಲ. ಸದ್ಯ ಹೇಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಪದವಿಯನ್ನು ಪಡೆದವರು ಪಾಡುಪಡುತ್ತಿದ್ದಾರೆಯೋ ಹಾಗೆಯೇ ಆಗುವ ಸಾಧ್ಯತೆ ಹೆಚ್ಚು. ನಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯೂ ನಾವು ಮುಂದಾಲೋಚನೆಯನ್ನು ಮಾಡಬೇಕಾದದ್ದು ಅತಿ ಅವಶ್ಯ. ನನ್ನ ಪರಿಚಯದವರೊಬ್ಬರು ತಮಗೆ ಹೆಣ್ಣು ಮಗು ಜನಿಸಿದ ಕೂಡಲೇ ಮುಂದೆ ಅವಳ ಲಗ್ನಕ್ಕೆ ಖರ್ಚು ಬರುತ್ತದೆಂದು ಪ್ರತಿ ತಿಂಗಳೂ 500 ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಠೇವಣಿಯನ್ನಾಗಿ ಇಡುತ್ತಾ ಬಂದರು. ಅವರ ಮುಂದಾಲೋಚನೆಯ ಕಾರಣದಿಂದ ಮಗಳ ಮದುವೆಗೆ ಅವರು ಸಾಲವನ್ನು ತೆಗೆದುಕೊಳ್ಳುವ ಪ್ರಮೇಯವೇ ಬರಲಿಲ್ಲ. ಅದೇ ರೀತಿಯಾಗಿ ಕೆಲವರು ತಮ್ಮ ಮಕ್ಕಳ ವಿದೇಶದಲ್ಲಿನ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಕೂಡಿಡುತ್ತಾರೆ. ಮುಂದೆ ಏನಾಗಬಹುದು ಎಂದು ಯೋಚನೆ ಮಾಡಿ ಆ ಬಗ್ಗೆ ಸೂಕ್ತ ಕ್ರಮವನ್ನು ಈಗಿನಿಂದಲೇ ತೆಗೆದುಕೊಳ್ಳುವುದರ ಕಾರಣ ಅಂತಹವರಿಗೆ ಹೆಚ್ಚಿನ ತೊಂದರೆಗಳು ಬರುವುದಿಲ್ಲ. ಬಹಳಷ್ಟು ಜನರು ನಾವೇಕೆ ಮುಂದಾಲೋಚನೆಯನ್ನು ಮಾಡಬೇಕು, ನಾಳೆ ಏನಾಗುತ್ತದೋ ಏನೋ ಎಂದು ನಮಗೆ ತಿಳಿದಿಲ್ಲ, ಸುಮ್ಮನೆ ನಾಳೆಗೆ ಆಗುವ ತೊಂದರೆಗಳ ಬಗ್ಗೆ ಇಂದೇ ಚಿಂತಿಸಿ ತಲೆಯನ್ನು ಏಕೆ ಕೆಡಿಸಿಕೊಳ್ಳಬೇಕು ಎನ್ನುವ ಭಾವನೆಯನ್ನಿಟ್ಟು ತೊಂದರೆಗಳು ಬಂದಾಗ ತೀವ್ರ ಕಷ್ಟಗಳಿಗೆ ಗುರಿಯಾಗುತ್ತಾರೆ. ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, ಲೆಟ್ ಅಸ್ ಕ್ರಾಸ್ ದಿ ಬ್ರಿಡ್ಜ್ ವೆನ್ ವಿ ಕಮ್ ನಿಯರ್ ಇಟ್. ನಾವು ಸೇತುವೆಯ ಬಳಿ ಬಂದಾಗ ಅದನ್ನು ದಾಟಲು ಪ್ರಯತ್ನಿಸೋಣ, ಈಗಿನಿಂದಲೇ ಆ ಬಗ್ಗೆ ಏಕೆ ಚಿಂತೆಯನ್ನು ಮಾಡಬೇಕು ಎಂದು. ಈ ರೀತಿಯ ಲೆಕ್ಕಾಚಾರದಿಂದ ನಷ್ಟವಾಗುವುದು ನಮಗೆ. ಏಕೆಂದರೆ ನಾವು ಆ ಸೇತುವೆಯ ಬಳಿ ಬಂದಾಗ ಬಿರುಗಾಳಿ ಬಂದು ಸೇತುವೆಯು ಬಿದ್ದು ಹೋಗಿರಬಹುದು, ಇಲ್ಲವೇ ಸೇತುವೆ ಮುರಿದು ಹೋಗಿರಬಹುದು. ಹಾಗೇನಾದರೂ ಆಗಿದ್ದರೆ ನಾವು ನದಿಯನ್ನು ದಾಟುವುದು ಹೇಗೆ ಎಂದು ಮುಂದಾಲೋಚನೆಯನ್ನು ಮಾಡಿರದಿದ್ದರೆ ನಾವೇ ತೊಂದರೆಯನ್ನು ಅನುಭವಿಸಬೇಕಲ್ಲವೇ? ಒಂದು ವೇಳೆ ಸೇತುವೆ ಮುರಿದು ಹೋಗಿದ್ದರೆ ನಾನು ನದಿಯನ್ನು ದೋಣಿಯಲ್ಲಿ ಅಥವಾ ತೆಪ್ಪದಲ್ಲಿ ದಾಟುತ್ತೇನೆ ಎಂದು ಯೋಚಿಸಿ ಆ ರೀತಿ ಮಾಡಲು ತಯಾರು ಮಾಡಿಕೊಂಡಿರಬೇಕಾದದ್ದು ಒಳ್ಳೆಯದಲ್ಲವೇ? ಕೆಲವರು ಕೇಳಬಹುದು, ಕರೋನಾ ಮಹಾಮಾರಿ ಬರುತ್ತದೆ ಎಂದು ನಮಗೆ ಕನಸು ಕಂಡಿತ್ತೆ? ಈ ಮಹಾಮಾರಿಯಿಂದಾಗಿ ನಾವು ನಮ್ಮ ಕೆಲಸಗಳನ್ನು ಕಳೆದುಕೊಳ್ಳುತ್ತೇವೆ ಎಂದು ನಮಗೆ ಗೊತ್ತಿತ್ತೆ? ಇಂತಹ ಪರಿಸ್ಥಿತಿಯಲ್ಲಿ ಮುಂದಾಲೋಚನೆಯನ್ನು ಮಾಡುವುದಾದರೂ ಹೇಗೆ ಎಂದು. ಖಂಡಿತ ಕರೋನಾದಂತಹ ರೋಗ ನಮ್ಮ ದೇಶಕ್ಕೆ ಬರುತ್ತದೆ ಎಂದು ನಮಗೆ ತಿಳಿದಿರಲಿಲ್ಲ. ಆದರೆ ಎಂದಾದರೊಂದು ದಿನ ನಮಗೆ ಅಪಘಾತವಾಗಿ ನಾವು ಮಡಿದರೆ ಇಲ್ಲವೇ ಗಾಯಗೊಂಡರೆ ನಮ್ಮ ಕುಟುಂಬಕ್ಕೆ ತೊಂದರೆಯಾಗದಿರಲಿ ಎಂದು ನಾವು ವಿಮೆಯನ್ನು ಮಾಡಿಸಿರುವುದಿಲ್ಲವೇ? ನಮಗೆ ಕಾಯಿಲೆ ಬಂದರೆ ಆಸ್ಪತ್ರೆಗಾಗಿ ಖರ್ಚು ಮಾಡಬೇಕು ಎಂದು
ನಾವು ಆರೋಗ್ಯ ವಿಮೆ ಮಾಡಿಸಿರುವುದಿಲ್ಲವೇ? ಅದೇ ರೀತಿಯೇ ಯಾವುದಾದರೂ ವಿಕೋಪಕ್ಕೆ ನಾವು ತುತ್ತಾಗಬಹುದು ಎಂದು ಮುಂದಾಲೋಚನೆ ಮಾಡಿ ತಯಾರಿಯನ್ನು ಮಾಡಿಕೊಂಡರೆ ನಮಗೆ ಆ ಘಟನೆಯ ಹೆಚ್ಚಿನ ಪ್ರಭಾವವೂ ಆಗುವುದಿಲ್ಲ. ಮುಂದಾಲೋಚನೆಯನ್ನು ಮಾಡಬೇಕಾದರೆ ನಾವು ಕಾಲಕಾಲಕ್ಕೆ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡುತ್ತಲೇ ಇರಬೇಕು. ಜತೆಗೆ ಹಿಂದಿನ ಚರಿತ್ರೆಯ ಬಗ್ಗೆಯೂ ಅರಿವಿರಬೇಕು. ನಮ್ಮ ಸುತ್ತಮುತ್ತಲೂ ಏನಾಗುತ್ತಿದೆ, ಪ್ರಪಂಚದಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು. ಮುಂದೆ ಬರಬಹುದಾದ ಪರಿಸ್ಥಿತಿಗೆ ನಾವು ಹೇಗೆ ಹೊಂದಿಕೊಳ್ಳಬೇಕು ಎಂದು ಯೋಚಿಸುತ್ತಲೇ ಇರಬೇಕು. ಈ ರೀತಿ ಮಾಡಬೇಕಾದರೆ ನಮ್ಮ ಮನಕ್ಕೆ ನಾವು ಸೂಕ್ತ ತರಬೇತಿಯನ್ನು ಕೊಡಬೇಕು. ಒಂದು ವೇಳೆ ನಮಗೆ ಮುಂದಾಗುವುದನ್ನು ಊಹಿಸಲು ಸಾಧ್ಯವಿರದಿದ್ದರೆ ಇತರರ ಸಲಹೆ ಸೂಚನೆಗಳನ್ನು ಪಡೆಯಬೇಕು. ಹೇಗೆ ನಾವು ಮದುವೆಯನ್ನು ಮಾಡುವಾಗ ಮುಹೂರ್ತವನ್ನು ಫಿಕ್ಸ್ ಮಾಡಲು ಜ್ಯೋತಿಷಿಗಳ ಸಲಹೆ ಕೇಳುತ್ತೇವೆಯೋ ಅದೇ ರೀತಿಯಾಗಿಯೇ ನಾವು ನಮ್ಮ ವೃತ್ತಿ ಜೀವನ, ವ್ಯವಹಾರ, ವಿದ್ಯಾಭ್ಯಾಸ, ಆರ್ಥಿಕ ನಡೆ ಮುಂತಾದವುಗಳ ಬಗ್ಗೆ ಆಯಾ ವಲಯದಲ್ಲಿ ಜ್ಞಾನವಿರುವವರ ಸಲಹೆಯನ್ನು ಕೇಳಿ ಅವರ ಸಲಹೆಯಂತೆ ನಡೆದರೆ ನಮ್ಮ ಜೀವನವು ಸುಗಮವಾಗುತ್ತದೆ. ಈ ರೀತಿ ಮುಂದಾಲೋಚಿಸಿ ತಕ್ಕ ಕ್ರಮಗಳನ್ನು ತೆಗೆದುಕೊಳ್ಳುವವರು ಸಾಫಲ್ಯದ ಮೆಟ್ಟಿಲುಗಳನ್ನು ಸುಲಭವಾಗಿ ಏರುತ್ತಾರೆ. ನೊಂದವರಿಗೆ ನೆರವು ನೀಡುವುದರಿಂದ ಮನ ಮುದಗೊಳ್ಳುತ್ತದೆ. ಪರೋಪಕಾರಾರ್ಥಮಿದಂ ಶರೀರಂ. ನಮ್ಮ ಶರೀರವು ಬೇರೊಬ್ಬರಿಗೆ ಉಪಕಾರ ಮಾಡುವ ಸಲುವಾಗಿಯೇ ರೂಪಿಸಲ್ಪಟ್ಟಿದೆ ಎನ್ನುವ ನುಡಿಯನ್ನು ನಾವು ಚಿಕ್ಕಂದಿನಿಂದಲೂ ಕೇಳುತ್ತಾ ಬರುತ್ತಿದ್ದೇವೆ. ನಾವು ಓದಿರುವ ಹಲವಾರು ಕಥೆಗಳಲ್ಲಿ ಭಗವಂತನು ಒಬ್ಬ ಭಿಕ್ಷುಕನ ರೂಪದಲ್ಲಿಯೋ ಇಲ್ಲವೇ ಮುನಿಯ ರೂಪದಲ್ಲಿಯೋ ತನ್ನ ಭಕ್ತರನ್ನು ಪರೀಕ್ಷೆ ಮಾಡಲೆಂದು ಬಂದಾಗ ಆ ಬಡ ಭಕ್ತನು ತಾನು ತಿನ್ನಲು ಇಟ್ಟುಕೊಂಡಿರುವ ಊಟವನ್ನೇ ಆಗಂತುಕನಿಗೆ ಉಣಬಡಿಸಿ ತಾನು ಬರಿಯ ನೀರನ್ನೇ ಕುಡಿದು ತನ್ನ ಹಸಿವನ್ನು ನೀಗಿಕೊಳ್ಳುತ್ತಾನೆ. ಹಸಿದವನ ನೆರವಿಗೆ ಬಂದ ಕಾರಣಕ್ಕಾಗಿ ದೇವರು ಸಂತಸಗೊಂಡು ಭಕ್ತನಿಗೆ ವರಗಳನ್ನು ನೀಡುತ್ತಾನೆ. ಇದರ ತಾತ್ಪರ್ಯ ನೊಂದವರ ನೆರವಿಗೆ ನಾವು ಬರಬೇಕು ಎನ್ನುವುದೇ. ಇದೇ ಮಾತುಗಳನ್ನೇ ಪ್ರತಿಯೊಂದು ಧರ್ಮವೂ ಪ್ರತಿಪಾದಿಸುತ್ತದೆ. ಆದರೆ ನಮ್ಮಲ್ಲಿ ಬಹುತೇಕರು ಈ ಮಾತುಗಳಿಗೆ ಮನ್ನಣೆಯನ್ನು ಕೊಡುವುದಿಲ್ಲ. ಏಕೆಂದರೆ ನಾವೆಲ್ಲರೂ ಮೂಲತಃ ಸ್ವಾರ್ಥಿಗಳು. ಮೊದಲು ನಮ್ಮ ಬೇಕು ಬೇಡಗಳನ್ನು ನೋಡಿಕೊಂಡು ಅನಂತರವೇ ನಾವು ಇನ್ನೊಬ್ಬರ ಬಗ್ಗೆ ಚಿಂತಿಸುತ್ತೇವೆ. ಕೆಲವೊಮ್ಮೆ ನಮ್ಮ ಈ ಸ್ವಾರ್ಥ ಎಂತಹ ಮಟ್ಟಕ್ಕೆ ಹೋಗುತ್ತದೆಂದರೆ ನಮ್ಮ ಬಳಿ ಇನ್ನೊಬ್ಬರಿಗೆ ಕೊಡಲು ಸಾಕಷ್ಟು ಇದ್ದರೂ ನಾವು ಅವುಗಳನ್ನು ಕೊಡಲು ಹಿಂಜರಿಯುತ್ತೇವೆ. ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಆತ ನನ್ನ ಮಗನಲ್ಲ, ಮಗಳಲ್ಲ, ರಕ್ತ ಸಂಬಂಧಿಯೂ ಅಲ್ಲ, ಅಂತಹವರಿಗೆ ಏಕೆ ನಾನು ಸಹಾಯ ಮಾಡಬೇಕು ಎಂಬ ಭಾವನೆ ನಮ್ಮೆಲ್ಲರಲ್ಲಿ ಮೂಡುವುದು ಸಹಜ. ನಮಗೇ ಇಲ್ಲದಿರುವಾಗ ಇನ್ನೊಬ್ಬರಿಗೆ ಹೇಗೆ ಕೊಡುವುದು ಎನ್ನುವ ಜಿಜ್ಞಾಸೆಯೂ ಮೂಡುವುದು ಸಹಜವೇ. ತಮಗೆ ಇಲ್ಲದಿದ್ದರೂ ಇರುವ ಅಲ್ಪ ಸ್ವಲ್ಪವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡಿರುವ ನಿದರ್ಶನಗಳನ್ನು ನಾವು ಪುರಾಣಗಳಲ್ಲಷ್ಟೇ ಅಲ್ಲ, ನಿಜ ಜೀವನದಲ್ಲಿಯೂ ನೋಡಿದ್ದರೂ ನಾವು ನಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವುದಿಲ್ಲ, ಇನ್ನೊಬ್ಬರ ಸಹಾಯಕ್ಕೆ ಧಾವಿಸುವುದಿಲ್ಲ. ಉದಾಹರಣೆಯ ರೂಪದಲ್ಲಿ ಇತ್ತೀಚೆಗೆ ನಡೆದ 2 ಘಟನೆಗಳನ್ನು ನಿರೂಪಿಸುತ್ತೇನೆ. ಕೊರೋನಾ ಮಹಾಮಾರಿಯಿಂದಾಗಿ ದೆಹಲಿಯ ಹಲವಾರು ಕೋರ್ಟು ಕಚೇರಿಗಳು ಸ್ಥಗಿತಗೊಂಡಾಗ ಬಹಳಷ್ಟು ಯುವ ಮತ್ತು ಸಾಧಾರಣ ವಕೀಲರಿಗೆ ತೀವ್ರತರವಾದ ಆರ್ಥಿಕ ಸಂಕಷ್ಟವಾಯಿತು. ಏಕೆಂದರೆ ವಕೀಲರಿಗೆ ನಿರ್ದಿಷ್ಟ ಸಂಬಳ ಬರುವುದಿಲ್ಲ. ಯಾರಾದರೂ ಕಕ್ಷಿದಾರರು ಅವರಿಗೆ ಪ್ರಕರಣಗಳನ್ನು ಒಪ್ಪಿಸಿದರೆ ಮಾತ್ರ ಅವರಿಗೆ ಹಣ ಬರುವುದು. 100 ಜನ ವಕೀಲರಲ್ಲಿ 60ರಷ್ಟು ವಕೀಲರು ಬಹಳ ಕಷ್ಟದಿಂದಲೇ ಜೀವನವನ್ನು ಸಾಗಿಸುತ್ತಾರೆ. ವಕೀಲರ ಸಮುದಾಯದಲ್ಲಿ ಅತ್ಯಂತ ಮೇಲ್ವರ್ಗದ ಗುಂಪೂ ಒಂದಿದೆ. ಹಿರಿಯ ಹಾಗೂ ಸ್ಟಾರ್ ವಕೀಲರಾದ ನಾರಿಮನ್, ವೇಣುಗೋಪಾಲ್, ಹರೀಶ್ ಸಾಲ್ವೆ ಮುಂತಾದವರು ಒಂದು ದಿನಕ್ಕೆ ಸುಮಾರು 1 ಕೋಟಿ ರೂಪಾಯಿಯವರೆಗೂ ಆದಾಯವನ್ನು ಗಳಿಸುತ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ವಕೀಲರ ಸಂಘವು ತನ್ನ ಎಲ್ಲ ಸದಸ್ಯರಿಗೆ ಇತ್ತೀಚೆಗೆ ಮನವಿಯೊಂದನ್ನು ಕಳಿಸಿ ಲಾಕ್ಡೌನ್ನಿಂದಾಗಿ ಹಲವಾರು ವಕೀಲರಿಗೆ ತೀವ್ರ ಆರ್ಥಿಕ ತೊಂದರೆ ಉಂಟಾಗಿರುವ ಕಾರಣ ಲಾಕ್ಡೌನ್ ಮುಗಿಯುವವರೆಗೂ ಅವರಿಗೆ ಸಂಘದಿಂದ ತಿಂಗಳಿಗೆ 20,000 ರೂಪಾಯಿ ಮಾಸಾಶನ ನೀಡಲು ಉದ್ದೇಶಿಸಿ ಸದಸ್ಯರಿಗೆ ದೇಣಿಗೆಯನ್ನು ನೀಡಲು ಕೋರಿತು. ಈ ಮನವಿಗೆ ದಿನಕ್ಕೆ 1 ಕೋಟಿ ರೂಪಾಯಿ ಸಂಪಾದಿಸುವ ಒಬ್ಬನೇ ವಕೀಲನೂ ಸ್ಪಂದಿಸದಿದ್ದುದು ಸಂಘದ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನು ಆಶ್ಚರ್ಯಚಕಿತರನ್ನಾಗಿಸಿತು. ಕೆಲವು ವಕೀಲರು ತಮ್ಮ ಕೈಲಾದಷ್ಟು ಸಹಾಯಧನವನ್ನು ನೀಡಿದರೂ ಆ ಹಣವು ಎಲ್ಲ ಸಂತ್ರಸ್ತರಿಗೂ ಮಾಸಾಶನ ಕೊಡಲು
ಸಾಲದೇ ಹೋಗುತ್ತಿದ್ದ ಕಾರಣ ಈ ಯೋಜನೆಯೇ ಬಿದ್ದು ಹೋಯಿತು. ಎರಡನೆಯ ಘಟನೆ ಇಲ್ಲೇ ಬೆಂಗಳೂರಿನಲ್ಲಿ ನಡೆದದ್ದು. ಸೀಮಂತ್ ಕುಮಾರ್ ಸಿಂಗ್ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ. ಜಾರ್ಖಂಡ್ ರಾಜ್ಯದಲ್ಲಿ ಜನಿಸಿದ ಇವರು 1992ರಲ್ಲಿ IPS ಸೇವೆಗೆ ಸೇರಿ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿ ಈಗ IGP ಆಗಿದ್ದಾರೆ. 2020ರ ಏಪ್ರಿಲ್ ತಿಂಗಳ ಒಂದು ದಿನ ಸೀಮಂತ್ ಕುಮಾರ್ ಸಿಂಗ್ರಿಗೆ ಬಿಹಾರದಲ್ಲಿರುವ ಸ್ನೇಹಿತನೊಬ್ಬ ಕರೆ ಮಾಡಿ, ಬೆಂಗಳೂರಿನಲ್ಲಿ 400 ಬಿಹಾರಿ ಕೆಲಸಗಾರರು ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿಯೇ ಇರುತ್ತಿದ್ದು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿರುವ ಕಾರಣ ಅವರಿಗೇನಾದರೂ ಸಹಾಯ ಮಾಡಬಹುದೇ ಎಂದು ಕೇಳಿದ. ಅವನ ಮನವಿಗೆ ಸ್ಪಂದಿಸಿದ ಸೀಮಂತ್ ಕೂಡಲೇ ತಮ್ಮ ಕೆಲವು ಸಹೋದ್ಯೋಗಿಗಳ ಮುಖಾಂತರ ಆ ಸಂತ್ರಸ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಸೀಮಂತರ ಈ ಸಹಾಯದ ಬಗ್ಗೆ ಆ ಸ್ನೇಹಿತ ಪತ್ರಕರ್ತನೊಬ್ಬನಿಗೆ ತಿಳಿಸಿದ ಕಾರಣ ಈ ಬಗ್ಗೆ ವರದಿಯೊಂದು ಬಿಹಾರದ ಹಿಂದಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಆ ವರದಿಯಲ್ಲಿ ಅಚಾತುರ್ಯದಿಂದ ಸೀಮಂತರ ಖಾಸಗಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಲಾಗಿತ್ತು. ಇದನ್ನು ಓದಿದ ಬಿಹಾರ ಹಾಗೂ ಜಾರ್ಖಂಡ್ ರಾಜ್ಯದ ಓದುಗರು ಆ ಫೋನ್ ನಂಬರ್ ಕರ್ನಾಟಕ ರಾಜ್ಯದ ಸಹಾಯವಾಣಿ ಎಂದು ತಪ್ಪಾಗಿ ಭಾವಿಸಿ ಕರ್ನಾಟಕದಲ್ಲಿ ವಾಸವಿದ್ದ ತಮ್ಮ ನೆಂಟರಿಷ್ಟರ ಜೊತೆಗೆ ಆ ಸಂಖ್ಯೆಯನ್ನು ಹಂಚಿಕೊಂಡರು. ಇದಾದ ನಂತರ ಸೀಮಂತರ ಮೊಬೈಲ್ ಫೋನಿಗೆ ದೇಶದ ಮೂಲೆ ಮೂಲೆಗಳಿಂದ ಸಹಾಯಕ್ಕಾಗಿ ಕರೆಗಳು ಬರಲು ಪ್ರಾರಂಭವಾದವು. ನಮಗೆ ಆಹಾರ ಸಿಕ್ಕಿಲ್ಲ, ನಮಗೆ ಔಷಧಿ ಸಿಗುತ್ತಿಲ್ಲ, ನಮಗೆ ನಮ್ಮ ರಾಜ್ಯಕ್ಕೆ ಹೋಗಲು ಪರವಾನಗಿ ಸಿಗುತ್ತಿಲ್ಲ, ನಮ್ಮ ಮನೆಯ ಮಾಲೀಕ ಬಾಡಿಗೆ ಕೊಡಲು ಪೀಡಿಸುತ್ತಿದ್ದಾನೆ ಎಂದು ಸಹಾಯದ ಕರೆಗಳು ಬರತೊಡಗಿದವು. ಆರಂಭದಲ್ಲಿ ಸೀಮಂತ್ ಕುಮಾರ್ ಸಿಂಗ್, ನಾನೊಬ್ಬ ಪೊಲೀಸ್ ಅಧಿಕಾರಿ, ಈ ಫೋನ್ ನನ್ನ ಖಾಸಗಿ ಮೊಬೈಲ್, ಇದು BBMPಯದ್ದಾಗಲಿ ಅಥವಾ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಸಹಾಯವಾಣಿ ಅಲ್ಲ ಎಂದು ಹೇಳಿದರು. ನೀವೇ ಏನಾದರೂ ಮಾಡಿ ನಮಗೆ ಸಹಾಯವನ್ನು ಮಾಡಿ ಎಂದು ಕರೆಯನ್ನು ಮಾಡಿದವರು ಕೋರತೊಡಗಿದಾಗ ಅವರು ನೊಂದವರ ನೆರವಿಗೆ ಬರಬೇಕೆಂದು ನಿರ್ಧರಿಸಿದರು. ಹೇಗೆ ಸಹಾಯವನ್ನು ಮಾಡುವುದು ಎನ್ನುವುದರ ಬಗ್ಗೆ ತಮ್ಮ ಕೆಲವು ಸಹೋದ್ಯೋಗಿಗಳು ಮತ್ತು ಸ್ನೇಹಿತರ ಜೊತೆ ಸೀಮಂತ್ ಸಮಾಲೋಚಿಸಿದರು. ಸಹಾಯಕ್ಕೆಂದು ಕೋರಿದ್ದವರೆಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ವಲಸೆ ಕಾರ್ಮಿಕರಾಗಿದ್ದರು. ಕೆಲವರು ಬೆಂಗಳೂರಿನ ದೊಡ್ಡ ದೊಡ್ಡ IT ಕಂಪನಿಗಳಲ್ಲಿ ಹೆಚ್ಚಿನ ಸಂಬಳ ಬರುವ ಉದ್ಯೋಗದಲ್ಲಿದ್ದರೆ ಕೆಲವರು ಬಡ ಕೂಲಿ ಕಾರ್ಮಿಕರಾಗಿದ್ದರು. ಸೀಮಂತರ ತಂಡವು ಬರುತ್ತಿದ್ದ ಕರೆಗಳನ್ನು ವಿಶ್ಲೇಷಿಸಿ 3 ತರಹದ ಸಮಸ್ಯೆಗಳನ್ನು ಗುರುತಿಸಿತು. ಮೊದಲನೆಯದು ಆಹಾರವಿಲ್ಲದಿರುವುದು, ಎರಡನೆಯದು ನೌಕರಿ ಇಲ್ಲದಿರುವ ಕಾರಣಕ್ಕಾಗಿ ಹಾಗೂ ಮನೆಯಲ್ಲಿ ಬಿಟ್ಟು ಬಂದಿರುವ ತಂದೆ ತಾಯಿ ಮುಂತಾದ ಹತ್ತಿರದ ಬಂಧುಗಳ ಸಹಾಯಕ್ಕಾಗಿ ತಮ್ಮ ಊರಿಗೆ ಜರೂರಾಗಿ ವಾಪಸ್ಸಾಗಬೇಕಾಗಿರುವುದು, ಮೂರನೆಯದು ತಮ್ಮ ಮನೆಯ ಮಾಲೀಕರು ಬಾಡಿಗೆ ಕೊಡದಿರುವ ಕಾರಣ ಮನೆಯನ್ನು ಬಿಟ್ಟು ಹೋಗಲು ಹೇಳುತ್ತಿರುವುದು. ಈ 3 ಸಮಸ್ಯೆಗಳ ಪರಿಹಾರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂದು ಈ ತಂಡವು ಸಮಾಲೋಚಿಸಿತು. ಸಾವಿರಾರು ಜನ ಊಟವಿಲ್ಲದೆ ಒದ್ದಾಡುತ್ತಿರುವಾಗ ಅವರಿಗೆ ಆಹಾರವನ್ನು ಒದಗಿಸುವುದು ಮೊದಲ ಆದ್ಯತೆಯಾಯಿತು. ಬೆಂಗಳೂರು ಮತ್ತು ಇತರ ನಗರಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ವಲಸೆ ಕಾರ್ಮಿಕರಿಗಾಗಿ ಆಹಾರವನ್ನು ಸರಬರಾಜು ಮಾಡುತ್ತಿದ್ದವು. ಆದರೆ ಈ ಆಹಾರವು ವಲಸೆ ಕಾರ್ಮಿಕರಿಗೆ ಸರಿ ಬರುತ್ತಿರಲಿಲ್ಲ. ಏಕೆಂದರೆ ಅವರೆಲ್ಲ ಉತ್ತರ ಭಾರತ ಅಥವಾ ಈಶಾನ್ಯ ಭಾರತದಿಂದ ಬಂದಿದ್ದವರಾಗಿದ್ದು ಅವರಿಗೆ ಅನ್ನ ಸಾಂಬಾರು ಇಲ್ಲವೇ ಚಿತ್ರಾನ್ನ ರುಚಿಸುತ್ತಿರಲಿಲ್ಲ. ಅವರಿಗೆ ಬೇಕಾಗಿದ್ದು ರೋಟಿ, ಚಪಾತಿ, ಪಲ್ಯ. ಇದನ್ನರಿತ ಸೀಮಂತ್ ಪ್ರತಿಯೊಬ್ಬರಿಗೂ ಗೋಧಿ ಹಿಟ್ಟು, ಖಾದ್ಯ ತೈಲ, ಚಹಾ ಪುಡಿ, ಸಕ್ಕರೆ ಮುಂತಾದವುಗಳನ್ನು ನೀಡಿದರೆ ಅವರೇ ತಮಗೆ ಬೇಕಾದ ಊಟವನ್ನು ತಯಾರಿಸಬಹುದು ಎಂದು ತೀರ್ಮಾನಿಸಿ ಈ ಖಾದ್ಯ ಪದಾರ್ಥಗಳ ಪ್ಯಾಕೆಟ್ ಕೊಡಲು ನಿರ್ಧರಿಸಿದರು. ಪ್ರತಿಯೊಂದು ಕುಟುಂಬಕ್ಕೂ 3 ವಾರಗಳಿಗೆ ಸಾಲುವಷ್ಟು ಖಾದ್ಯ ಪದಾರ್ಥಗಳನ್ನು ಕೊಡಲು ಸುಮಾರು 2 ರಿಂದ 2,500 ಸಾವಿರ ರೂಪಾಯಿ ಖರ್ಚು ತಗುಲುತ್ತದೆ ಎಂದು ಲೆಕ್ಕ ಮಾಡಿದ ಸೀಮಂತ್ ನೆರವಿಗಾಗಿ ದಾನಿಗಳನ್ನು ಸಂಪರ್ಕಿಸಿದರು. ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಮತ್ತಿತರ ದಾನಿಗಳು ನೆರವಿಗೆ ಬಂದರು. ಸಾವಿರಾರು ಆಹಾರ ಪ್ಯಾಕೆಟ್ಗಳೇನೋ ತಯಾರಾದವು. ಆದರೆ ಅವುಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸುತ್ತಿರುವ ಸಂತ್ರಸ್ತರಿಗೆ ಹಂಚುವುದು ಹೇಗೆ ಎಂಬ ಸಮಸ್ಯೆ ಎದುರಾಯಿತು. ಸೀಮಂತ್ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳನ್ನು ಸಂಪರ್ಕಿಸಿ ಆಹಾರದ ಪ್ಯಾಕೆಟ್ಗಳನ್ನು ಹಂಚುವ ವ್ಯವಸ್ಥೆಯನ್ನು ಮಾಡಿಸಿದರು. ಆಹಾರದ ಪ್ಯಾಕೆಟ್ಗಳಿಗಾಗಿ ಬೇಡಿಕೆ ಬೆಂಗಳೂರಿನಿಂದಲ್ಲದೆ ಬೇರೆ ಬೇರೆ ಊರುಗಳಿಂದ ಬರತೊಡಗಿದಾಗ ಸೀಮಂತ್ ಆಯಾ ಊರುಗಳಲ್ಲಿರುವ ತಮ್ಮ ಸಹೋದ್ಯೋಗಿ IPS ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಅವರ ನೆರವಿನಿಂದ ಅಲ್ಲಿದ್ದ ವಲಸೆ ಕಾರ್ಮಿಕರಿಗೆ ಸಹಾಯ ಮಾಡಿಸಿದರು. ಆಹಾರದ ತೊಂದರೆ ನೀಗುತ್ತಿರುವಂತೆಯೇ ಪ್ರತಿಯೊಬ್ಬರಿಗೂ ತಮ್ಮ ಊರಿಗೆ ಹೋಗಬೇಕು ಎಂಬ ತವಕ ಹೆಚ್ಚಾಯಿತು. ಆ ಸಮಯದಲ್ಲಿ ಸೀಮಂತ್
ಯಾರಿಗೆ ಅತ್ಯಂತ ಜರೂರಾಗಿ ತಮ್ಮ ಊರಿಗೆ ವಾಪಸ್ಸಾಗಬೇಕಾಗಿದೆಯೋ ಅಂತಹವರ ಪಟ್ಟಿಯನ್ನು ಮಾಡಿಸಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಕೆಲವರಿಗೆ ಅಂತರರಾಜ್ಯ ಪಾಸ್ ವ್ಯವಸ್ಥೆಯನ್ನೂ ಕೆಲವರಿಗೆ ಖಾಸಗಿ ವಾಹನದ ವ್ಯವಸ್ಥೆಯನ್ನೂ ಮಾಡಿಸಿದರು. ಬೆಂಗಳೂರಿನಿಂದ ಬಿಹಾರ್, ಜಾರ್ಖಂಡ್, ಒಡಿಶಾ ಮತ್ತು ಕೋಲ್ಕತ್ತಾಕ್ಕೆ ಹೋಗುವ ವ್ಯವಸ್ಥೆ ಮಾಡಿಸಿದರು. ಶ್ರಮಿಕ್ ಸ್ಪೆಷಲ್ ರೈಲ್ವೆ ಸೇವೆ ಆರಂಭವಾದಾಗ ಸುಮಾರು 1,65,000 ಕಾರ್ಮಿಕರಿಗೆ ತಮ್ಮ ಊರಿಗೆ ಹೋಗಲು ಸಹಾಯ ಮಾಡಿದರು. ಇದಲ್ಲದೆ ಬಲವಂತವಾಗಿ ಮನೆ ಬಾಡಿಗೆ ವಸೂಲಿ ಮತ್ತು ಖಾಲಿ ಮಾಡಿಸುವುದನ್ನು ತಪ್ಪಿಸಲು ಸೀಮಂತ್ ತಮ್ಮ ಕೈಲಾದ ಪ್ರಯತ್ನ ಮಾಡಿದರು. ಇವರ ಕಾರ್ಯಕ್ಕೆ ಮೆಚ್ಚಿದ ಜಾರ್ಖಂಡ್ನ ಮುಖ್ಯಮಂತ್ರಿ ಸೀಮಂತ್ ರವರನ್ನು ತಮ್ಮ ಜೊತೆ ಚಹಾ ಕುಡಿಯಲು ಆಹ್ವಾನಿಸಿದ್ದಾರೆ. ನಾನು ಸೀಮಂತ್ ಕುಮಾರ್ ಸಿಂಗ್ಗೆ ಈ ಕೆಲಸವನ್ನು ಮಾಡಲು ನಿಮಗೆ ಹೇಗೆ ಪ್ರೇರಣೆಯಾಯಿತು ಎಂದು ಕೇಳಿದಾಗ ಅವರು, ನನಗೆ ವಲಸಿಗರ ಈ ಸಮಸ್ಯೆಯ ಬಗ್ಗೆ ಅರಿವಿರಲಿಲ್ಲ. ಅಕಸ್ಮಾತ್ತಾಗಿ ನನ್ನ ಮಡಿಲಿಗೆ ಈ ಕಾರ್ಯ ಬಂತು. ಒಬ್ಬರಿಗೆ ಸಹಾಯ ಮಾಡಿದ ನಂತರ ನನಗೆ ಎಷ್ಟು ಖುಷಿಯಾಯಿತೆಂದರೆ ಇನ್ನಿತರರಿಗೂ ಸಹಾಯ ಮಾಡಲು ಮನಸ್ಸಾಯಿತು. ನಾನು ಕೇವಲ ಜಾರ್ಖಂಡ್ ರಾಜ್ಯದವರಿಗೆ ಮಾತ್ರ ಸಹಾಯ ಮಾಡಿಲ್ಲ. ಕೇರಳ, ತಮಿಳುನಾಡು, ಒಡಿಶಾ, ಉತ್ತರ ಪ್ರದೇಶದ ವಲಸೆಗಾರರಿಗೂ ಸಹಾಯ ಮಾಡಿದ್ದೇನೆ. ಈ ಕಾರ್ಯವು ನನಗೆ ಅತೀವ ತೃಪ್ತಿ ಮತ್ತು ಸಂತಸವನ್ನು ತಂದಿದೆ ಎಂದರು. ವರ್ಷಕ್ಕೆ 300 ಕೋಟಿ ಸಂಪಾದಿಸುವ ಒಬ್ಬ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಮಾಡಲು ಹಿಂಜರಿದ ಕೆಲಸವನ್ನು ಒಬ್ಬ ಹಿರಿಯ IPS ಅಧಿಕಾರಿ ಮಾಡಿ ತೋರಿಸಿದ್ದಾರೆ. ನಾವು ಇತರರ ನೆರವಿಗೆ ಬಂದಾಗ ನಮ್ಮ ದೇಹದಲ್ಲಿರುವ ಆಕ್ಸಿಟಾಕ್ಸಿನ್ ಎನ್ನುವ ಹಾರ್ಮೋನ್ ಹೆಚ್ಚಾಗಿ ಉತ್ಪಾದನೆಯಾಗುತ್ತದೆ. ಈ ಹಾರ್ಮೋನನ್ನು ಮನಸ್ಸಿಗೆ ಮುದ ತರುವ ಹಾರ್ಮೋನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಒಬ್ಬ ತಾಯಿ ತನ್ನ ಮಗುವನ್ನು ತನ್ನ ಎದೆಗೆ ಅವಿಚಿಟ್ಟುಕೊಂಡರೆ ಆಕೆಗೆ ತನ್ನ ಕೂಸಿನ ಮೇಲೆ ಪ್ರೀತಿಯ ಭಾವನೆ ಮೂಡುವುದು ಇದೇ ಆಕ್ಸಿಟಾಕ್ಸಿನ್ನ ಪ್ರಭಾವದಿಂದಲೇ. ನಾವು ಇನ್ನೊಬ್ಬರನ್ನು ಅಪ್ಪಿಕೊಂಡಾಗ ನಮಗೆ ಮುದ ಬರುವುದು ಇದರಿಂದಲೇ. ನಾವು ಇತರರಿಗೆ ಸಹಾಯ ಮಾಡಿದಾಗ, ಇತರರು ನಮಗೆ ಕೃತಜ್ಞತೆಯನ್ನು ತೋರಿದಾಗ ಈ ಹಾರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಉತ್ಪಾದನೆಗೊಳ್ಳುತ್ತದೆ. ಇದರ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಹುರುಪು ಬರುತ್ತದೆ, ಆನಂದದ ಭಾವನೆ ಮೂಡುತ್ತದೆ ಎಂದಿದ್ದಾರೆ ವಿಜ್ಞಾನಿಗಳು. ನಾವು ಬೇರೊಬ್ಬರಿಗೆ ಸಹಾಯ ಮಾಡುವುದರಿಂದ ನಮ್ಮ ಮನಸ್ಸು ಹಗುರಗೊಳ್ಳುತ್ತದೆ, ಖುಷಿಗೊಳ್ಳುತ್ತದೆ. ನನ್ನದೇ ಅನುಭವದಲ್ಲಿ ಹೇಳುವುದಾದರೆ, ನಾವು ಸಹಾಯ ಮಾಡಿರುವ ಬಹುತೇಕ ಜನರು ನಮ್ಮನ್ನು ನೆನೆಸುತ್ತಾರೆ ಹಾಗೂ ನಮಗೆ ಕಷ್ಟಗಳು ಬಂದಾಗ ನಮ್ಮ ಸಹಾಯಕ್ಕೆ ಧಾವಿಸುತ್ತಾರೆ. ಮಾನವನ ನೆರವಿಗೆ ಬರದಿದ್ದರೆ ಮಾನವನಾಗಿ ಏನು ಪ್ರಯೋಜನ ಅಲ್ಲವೇ?